ಹಾಂ ಕಟ್ ಮಾಡಿ ಸರ್. ಓಕೆ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಮಯ ತಗೊಳ್ಳೋದು ಬೇಡ. ಈಗ ಮಾನ್ಯ ಶಾಸಕರು ಮಾತಾಡೋಕ್ ಮೊದಲು ವೇದಿಕೆಯ ಬಳಗದ ವತಿಯಿಂದ ಒಂದು ವಿನಮ್ರವಾದಂತಹ ಒಂದು ಮನವಿ. ಇದು ರೇಣುಕಾ ಯಲ್ಲಮ್ಮನ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಮಯ ತಗೊಳ್ಳೋದು ಬೇಡ. ಈಗ ಮಾನ್ಯ ಶಾಸಕರು ಮಾತಾಡೋಕ್ ಮೊದಲು ವೇದಿಕೆಯ ಬಳಗದ ವತಿಯಿಂದ ಒಂದು ವಿನಮ್ರವಾದಂತಹ ಒಂದು ಮನವಿ. ಇದು ರೇಣುಕಾ ಯಲ್ಲಮ್ಮನ
ರೇಣುಕಾ ಯಲ್ಲಮ್ಮ ದೇವಿಯ 9ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ದಿನ ಬಂಗಾರಪೇಟೆ ತಾಲೂಕಿನ ರೇಣುಕಾ ಯಲ್ಲಮ್ಮ ಸಮುದಾಯದ ವತಿಯಿಂದ 9ನೇ ವರ್ಷದ ಈ ಒಂದು ಭರತ ಹುಣ್ಣಿಮೆ ಮತ್ತು ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಏರ್ಪಾಡು ಮಾಡಿತ್ತು. ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಶುಭಾಶಯಗಳನ್ನು ಕೋರ್ತಾ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ದೇವಿ ಸರ್ವಾಂತರ್ಯಾಮಿ. ಬಹುಶಃ ನಾವೆಲ್ಲ ಕೂಡ ಪ್ರತಿಯೊಂದು ಸಮುದಾಯ ಕೂಡ ಆ ಯಲ್ಲಮ್ಮ ದೇವಿಯನ್ನ ಪೂಜೆ ಮಾಡ್ತೀವಿ. ನೀವು ಬೆಳಗಾವಿಲಿ ಹೋದ್ರೆ ಸೌತಿ ಯಲ್ಲಮ್ಮವನ್ನ ಪ್ರತಿ ಕುಟುಂಬ, ಉತ್ತರ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಕೂಡ ದೇವಿಯನ್ನ ಆರಾಧನೆ ಮಾಡ್ತಾರೆ. ಹೀಗೆ ದೇವಿ ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳನ್ನು ಈ ದೇವಿ ಹೊಂದಿದ್ದಾರೆ. ಬಹುಶಃ ನಮಗೆ ಯಲ್ಲಮ್ಮ ಅಂದ್ರೆ ನಾವೆಲ್ಲ ಕೂಡ ಒಂದು ಶಕ್ತಿ. ಆ ದೇವತೆಯನ್ನು ನಾವೆಲ್ಲ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಮುಂದಿನ ದಿನಮಾನಗಳಲ್ಲಿ ಆ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಸರ್ವರು ಕೂಡ ಒಳ್ಳೆಯದಾಗಲಿ. ನಾನು ಈಗಾಗಲೇ ಆ ಯಲ್ಲಮ್ಮ ಸಮುದಾಯದ ಭಾಗದ ಒಂದು ಏನು ಮನವಿ ಕೊಟ್ಟಿದ್ರು ಕಳೆದ ಬಾರಿ, ಆ ಮನವಿಯಂತೆ ದೇಶಹಳ್ಳಿ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ 30 ಗುಂಟೆ ಜಾಗವನ್ನ ಮೀಸಲಿಡೋದಕ್ಕೆ ಪ್ರಸ್ತಾವನೆಯನ್ನು ಮುಂದುವರಿಸಿದ್ದೇನೆ. 15 ದಿವಸದಲ್ಲಿ ಆದೇಶವನ್ನು ಕೊಡುತ್ತೇನೆ. ಅಲ್ಲಿ ಆ ಸಮುದಾಯದ ಎಲ್ಲ ಕೈಂಕರ್ಯಗಳು ಅನೇಕ ಕಾರ್ಯಕ್ರಮಗಳು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಮಹೋತ್ಸವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಸಮುದಾಯದ ಮುಖಂಡರಿಗೂ ಎಲ್ಲ ಬಂಧುಗಳಿಗೂ ತಮಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಶ್ರೀ ಯಲ್ಲಮ್ಮ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 9ನೇ ಶ್ರೀ ರೇಣುಕಾ ಯಲ್ಲಮ್ಮ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಆದಂತ ಎಂ ನಾರಾಯಣನವರೇ, ಒಂದು ಜಯಂತ್ಯೋತ್ಸವ ಮಾಡ್ಬೇಕಂದ್ರೆ ಸುಮ್ಮನೆ ಕೆಲಸ ಅಲ್ಲ. ಇದು ಜನ ಸೇರಿಸ್ಬೇಕಂತಂದ್ರೆ ಗಾಡಿಗಳು ಮಾಡಿದ್ರೆ ಜನ ಬಂದ್ಬಿಡ್ತಾರೆ. ಪಲ್ಲಕ್ಕಿ ಮಾಡ್ಬೇಕಂದ್ರೆ ಸುಲಭದ ಕೆಲಸ ಅಲ್ಲ. ಈ ಒಂದು ಪಲ್ಲಕ್ಕಿ ಲಿಸ್ಟ್ ಮಾತ್ರ ನಾವು ಕರೆಸ್ಬೇಕಂದ್ರೆ 10 ಸಭೆಗಳು ಮಾಡಿದ್ದೀವಿ. ನಾವು ಪ್ರತಿಯೊಂದು ಗ್ರಾಮಕ್ಕೂ ಸರಿ ಒಂದ್ಸರಿ ಅಲ್ಲ 10 ಸರಿ ನಾವು ಫೋನ್ ಮಾಡಿದ್ದೀವಿ. ಇದು ಸಮುದಾಯ ದೊಡ್ಡದು ನಮ್ದು. ಎಲ್ಲಿ ಸಮುದಾಯ ದೊಡ್ಡದಿದೆಯೋ ಒಟ್ಟುಗೂಡಿಸೋಕೆ ಸ್ವಲ್ಪ ಕಷ್ಟನೇ ಆಗತ್ತೆ. ಆದ್ರೆ ಈ ಪ್ರಯತ್ನ ನಾವು ಬಿಡ್ಲೇ ಇಲ್ಲ. 9 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಪಲ್ಲಕ್ಕಿಗಳು ತಂದವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಗ್ಗಟ್ಟಾಗಿ ನಾವು ಇದೀವಿ ಅನ್ನೋದಕ್ಕೆ ಇವತ್ತು ಬಂದಿರೋ ಜನನೇ ಸಾಕ್ಷಿ. ಯಾಕಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವು ಫೋನ್ ಮಾಡಿದಾಗ ನಾವು ಹೋದ ವರ್ಷ ಕೂಡ ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ವಿ, ಈ ಸರಿ ಬರ್ತೀವಿ ಅಂತ ಹೇಳಿದ್ರು. ಒಂದು 2-3 ಊರುಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಹರಿಯವ್ರ ಊರಲ್ಲೇ ತಗೊಳ್ಳಿ, ನಿನ್ನೆ ತನಕ ಪಲ್ಲಕ್ಕಿ ಇತ್ತು, ನಿನ್ನೆ ಒಂದು ಸಾವಾಯ್ತು, ಹಂಗ ಕ್ಯಾನ್ಸಲ್ ಆಯ್ತು. ಮಾಗೊಂದಿ ರಾತ್ರಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿರ್ತೀವಿ, ಒಂದು ಸಾವಾಯ್ತು ಅಂತ ಆಗಿದೆ. ಆದ್ರೂ ಕೂಡ ಬಂದವರೆಲ್ಲ ನಮ್ಮವರೇ. ನಾವ್ ಯಾವತ್ತು ಸಮುದಾಯದ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದೀವಿ. ಹಿಂದೆ ಕೂಡ ನಾನು ಮಾತು ಕೊಟ್ಟಿದ್ದೆ, 1 ಎಕರೆ ಜಮೀನು ನಾನು ಕೊಡ್ತೀನಿ ಅಂತ. ಸೂಕ್ತವಾದ ಜಾಗ ನಾನು ಆಲ್ರೆಡಿ ನೋಡ್ತಾ ಇದ್ದೀವಿ. ಶಾಸಕರು ಏನು 30 ಗುಂಟೆ ಕೊಡ್ತಾ ಅದ್ರ ಜೊತೆಗೆ ನಾನು ಸ್ವಂತವಾಗಿ 1 ಎಕರೆ ಕೊಡ್ತೀನಿ ಅಂತ ಈ ಮೂಲಕ ತಮ್ಮನಿಗೆ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ತುಂಬಾ ಬಿಸಿಲಾಗಿರೋದ್ರಿಂದ ನಾವು ಈ ಕಾರ್ಯಕ್ರಮ ಮುಂದುವರಿಸೋದಾಗಿದೆ. ಹಾಗಾಗಿ ನಮ್ಮ ತಂದೆಯವರಿಗೆ ವಿಜೃಂಭಣೆಯಾಗಿ ಯಲ್ಲಮ್ಮನ ಜಯಂತ್ಯೋತ್ಸವ ನಡೀತೈತೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ನಾನು ಅನ್ಕೊಂಡಷ್ಟು ಮಟ್ಟಕ್ಕಿಲ್ಲ, ಇನ್ನೂ ಚೆನ್ನಾಗಿ ನಡಿಬೇಕಾಗಿತ್ತು. ಕನಿಷ್ಠ ಪಕ್ಷ ಆದ್ರೂ 100-150 ಪಲ್ಲಕ್ಕಿಗಳು ಪ್ರತಿ ಹಳ್ಳಿಯಿಂದನೂ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದೀರಿ, ನಾವೆಲ್ಲ ಜೊತೆಲಿದ್ದೀರಿ. ನಮ್ಗೆಲ್ಲರಿಗೂ ದೇವಿ, ನಮ್ಮೆಲ್ಲರ ತಾಯಿ ಯಲ್ಲಮ್ಮ ಬರೋ ವರ್ಷ ಇನ್ನೂ ವಿಜೃಂಭಣೆಯಾಗಿ ಯಲ್ಲಮ್ಮ ದೇವಿಯ ಜಯಂತ್ಯೋತ್ಸವನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ನಾವು ಮಾಡೋಣ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸಮುದಾಯದ ಮುಖಂಡರುಗಳನ್ನ ಎಲ್ಲರನ್ನು ಒಟ್ಟಿಗೆ ಕರೆಸಿ, ಏನು ಶಾಸಕರು ಈಗ ತಾನೇ ಹೇಳಿದ್ರು 15 ದಿವಸದೊಳಗಡೆ ಆರ್ಡರ್ ಕಾಪಿ ಕೊಡ್ತೀನಿ ಅಂತೇಳಿ, ಅವ್ರ ಆರ್ಡರ್ ಕಾಪಿ ಕೊಟ್ಟ ತಕ್ಷಣ ಅಲ್ಲಿ ಯಲ್ಲಮ್ಮ ದೇವಿಯ ಏನೇನು ಕಟ್ಟಬೇಕು ಅದಕ್ಕೆಲ್ಲ ನಾವೆಲ್ಲರೂ ತನು ಮನ ಧನ ಎಲ್ಲಾ ರೀತಿಯಲ್ಲಿ ವೆಂಕಟಮುನಿಯಣ್ಣವರು ಮಾಜಿ ಶಾಸಕರಾದಂತ ವೆಂಕಟಮುನಿಯಣ್ಣವರ ಆದಿಯಾಗಿ ರಾಮಚಂದ್ರಣ್ಣವರು ಬರಬೇಕಾಗಿತ್ತು, ಬಂದಿದ್ರು.
ಎಲ್ಲ ಹೋಗಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಬರೋ ವರ್ಷ ಒಳಗಡೆ ಅದನ್ನು ಯಶಸ್ವಿಯಾಗಿ ಅಲ್ಲಿ ಕಾಮಗಾರಿಯನ್ನ ಶುರು ಮಾಡೋಣ ಅಂತ ಹೇಳಿ, ಇಲ್ಲಿ ರಾಜಕೀಯ ಏನು ಮಾತಾಡೋದು ಬೇಡ, ನಿಮ್ಗೆಲ್ಲ ಯಲ್ಲಮ್ಮ ದೇವಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ, ಒಳ್ಳೆ ಮಳೆ ಬೆಳೆ ಆಗ್ಲಿ, ಹೆಣ್ಮಕ್ಳು ಕಳಸಿ ಹಾಕೊಂಡಿದ್ದೀರಿ ಬಿಸಿಲಲ್ಲಿ, ಅದಕ್ಕೋಸ್ಕರ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್.